ಎಲ್ರಿಗೂ ಗುಡ್ ಈವ್ನಿಂಗ್. ಇದು ಎಚ್ ಕೆ ಸ್ಟೂಡೆಂಟ್ನವ್ರಿಗೆ ಮಾತ್ರ ಈ ಪೊಲೀಸ್ ಅಪ್ಲಿಕೇಶನ್ ಏನು ಕರೆದಿದ್ದಾರಲ್ಲ ಸಿವಿಲ್ ಪೊಲೀಸು, ಅದರಲ್ಲಿ ಎಚ್ ಕೆ ಸ್ಟೂಡೆಂಟ್ಸ್ ಯಾರಿದ್ದೀರಾ ಅವ್ರು ಮಾತ್ರ ಈ ವಿಡಿಯೋ ನೋಡಿ, ಬೇರೆಯವ್ರಿಗೆ ಈ ವಿಡಿಯೋ ಅಪ್ಲೈ ಆಗೋಲ್ಲ. ಸೊ ನಿಮ್ಮ ಟೈಮ್ನ ಉಳಿಸೋದ್ರ ಸಂಬಂಧ ನಾನು ಹೇಳ್ತಾ ಇದ್ದೀನಿ. ಎಚ್ ಕೆದವರು ಇದನ್ನು ನೀಟಾಗಿ ನೋಡಿ. ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ ಸಪ್ರೇಟಾಗಿ ನೋಟಿಫಿಕೇಷನ್ ಆಗಿದೆ ಈ ಟೈಮು. ಸೊ ದಟ್ 596 ಹುದ್ದೆಗಳು 371 ಜೆದಲ್ಲಿ ಮೀಸಲಾತಿಯಲ್ಲಿದ್ದವು. ಸೊ ನಾನು ನಿಮಗೆ ಯಾವ ರೀತಿ ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಇಡೀ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ನಿಮ್ಮ 371 ಜೆ ಎಷ್ಟೆಷ್ಟು ಡಿಸ್ಟ್ರಿಕ್ ಇದೆಯಲ್ಲ ಎಲ್ಲ ಡಿಸ್ಟ್ರಿಕ್ಕಲ್ಲಿ ನಮ್ಮ ಫ್ರೆಂಡ್ಸು ವರ್ಕ್ ಮಾಡ್ತಿದ್ದಾರೆ. ಆ ಲಾಸ್ಟು ಆ ಮೀಸಲಾತಿ ಅದಾದ ನಂತರ ಜೊತೆಗೆ ಅಲ್ಲಿ ಕಟ್ಟಪ್ಸ್ನ ಡಿಸ್ಕಷನ್ ಮಾಡೋ ಎಲ್ಲರ ಜೊತೆಗೂ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದ ನಂತರ ನೀವು ಬೇರೆ ವಿಡಿಯೋನ ನೋಡಬೇಡಿ, ಯಾಕಂದರೆ ನಿಮ್ಮ ಟೈಮ್ ಇಂಪಾರ್ಟೆಂಟು. ಟೈಮ್ನ ನೀವು ಉಳಿಸ್ಕೊಂಡು ಓದ್ಕೊಳ್ಳಿ. ಫಸ್ಟು ಬೆಂಗಳೂರು ನಗರ ಡಿಸ್ಕಷನ್ ಮಾಡಲ್ಲ, ನಾನು ಲಾಸ್ಟ್ ಡಿಸ್ಕಷನ್ ಮಾಡ್ತೀನಿ. ಈಗ ನಿಮ್ಮ ಎಚ್ ಕೆದವರಾಗಿದ್ದರೆ ಇದೀಗ ಕೇಳಿ. ಎಕ್ಸಾಂಪಲು ನೀವು ಕಲಬುರಗಿ ನಗರದವರಾಗಿದ್ದರೆ ಫಸ್ಟು 2A ಇದ್ದೀರಾ, ಇದೇನಿದೆ ಕಲಬುರಗಿ ನಗರ ಆಲ್ಮೋಸ್ಟಲ್ಲೂ ನೀವು ಅಪ್ಲೈ ಮಾಡಿ. 2A ಮಾತ್ರ ಬೆಂಗಳೂರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಕಲಬುರಗಿ ನಗರ ಇಲ್ಲೇ ಅಪ್ಲೈ ಮಾಡಿ. ಯಾಕೆ ನೋಡಿ, ಇಲ್ಲಿ ಇದು ಸಾಮಾನ್ಯ ಅರ್ಹತೆ ಪ್ಲಸ್ಸು ಗ್ರಾಮೀಣ ಪ್ರವರ್ಗ. 2A 4 ಪೋಸ್ಟು, ಇಲ್ಲಿ ಗ್ರಾಮೀಣದಲ್ಲಿ 1 ಪೋಸ್ಟು. ಟೋಟಲ್ಲು ಗ್ರಾಮೀಣ ಮಾಧ್ಯಮ ಇದ್ದವರು ಕೂಡ ಬೆಂಗಳೂರು ಅಪ್ಲೈ ಮಾಡಬೇಡಿ. ಅದರ ಜೊತೆಗೆ ಈ 2A ಕೂಡ ಬೆಂಗಳೂರಿಗೆ ಅಪ್ಲೈ ಮಾಡಬೇಡಿ, ಇಲ್ಲೇ ಅಪ್ಲೈ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ಪ್ರವರ್ಗ 2B ಅದಾದ ನಂತರ ಪ್ರವರ್ಗ 2 ಇದೇನಿದ್ದೀರಾ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೀವು ಏನು ಪುರುಷರಿದ್ದೀರಾ ನೀವು ಎಚ್ ಕೆ ವಿಭಾಗದಲ್ಲಿ ಕಲಬುರಗಿಲೇ ಅಪ್ಲೈ ಮಾಡಿ. ನೆಕ್ಸ್ಟು ಮಹಿಳೆಯರು, ಇದರಲ್ಲಿ ಏನಿದೆಯಲ್ಲ ಮಹಿಳೆಯರು ಏನಿದೆಯಲ್ಲ ಇದರಲ್ಲಿ ಪ್ರವರ್ಗ 3A ಪ್ರವರ್ಗ 2B ಇವರು, ಅದಾದ ನಂತರ ST ಕ್ಯಾಂಡಿಡೇಟ್ಸ್ ಇವರು ಇಲ್ಲಿ ಅಪ್ಲೈ ಮಾಡಬೇಡಿ. ದಯವಿಟ್ಟು ನೀವು ಬೆಂಗಳೂರಿಗೆ ಅಪ್ಲೈ ಮಾಡ್ಕೊಳ್ಳಿ. ಏನಾದರೂ ಗ್ರಾಮೀಣ ಇತ್ತಪ್ಪ ಅಂದರೆ ಈ ವರ್ಗದಲ್ಲಿ ಗ್ರಾಮೀಣ ಇತ್ತಂದರೆ ನೀವು ಇಲ್ಲಿ ಅಪ್ಲೈ ಮಾಡಿ, ಇಲ್ಲ ನೀವು ಬೆಂಗಳೂರಿಗೆ ನಿಮಗೆ ಸೇಫ್ ಝೋನ್. ಬಿಕಾಸ್ ಮೀಸಲಾತಿ ಇಲ್ಲ, ಜನರಲ್ ಮಿಸ್ ಆದರೆ ಮೀಸಲಾತಿಯಲ್ಲಿ ಆಗಲ್ಲ, ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಕಲಬುರಗಿ ಜಿಲ್ಲೆ 81 ಪುರುಷ ಟೋಟಲಾಗಿ. ಇಲ್ಲಿ ನಿಮಗೆ ಏನು ಪೋಸ್ಟ್ಗಳಿದಾವೆ ಕಲಬುರಗಿಯವರು ಬೇರೆ ಎಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಕಲಬುರಗಿಯವರು ಮಾತ್ರ ಇಲ್ಲೇ ಅಪ್ಲೈ ಮಾಡಿ. ಗ್ರಾಮೀಣ ಪ್ಲಸ್ ಕ್ಯಾಸ್ಟಿಸಮ್ ಯಾರೇ ಕ್ಯಾಸ್ಟ್ ಏನಿದೆಯಲ್ಲ ಗ್ರಾಮೀಣ ಪ್ಲಸ್ ಎರಡೂ ಏನಿದೆಯಲ್ಲ ನೀವು ಇಲ್ಲೇ ಅಪ್ಲೈ ಮಾಡಿ, ಬೇರೆ ಎಲ್ಲೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ನೀವು ಇಲ್ಲೇ ಅಪ್ಲೈ ಮಾಡಿ. ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡ್ತೀರಾ, ಜೊತೆಗೆ ಕಟ್ಟಪ್ಪು ಕೂಡ ಅಷ್ಟೇ ಇರುತ್ತೆ. ಸೊ ದಟ್ ನೀವು ಇಲ್ಲೇ ಅಪ್ಲೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಇಲ್ಲೇ ಅಪ್ಲೈ ಮಾಡಿ, ನೀವು ಬೆಂಗಳೂರಿಗೆ ಬರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲೇ ನೀವು ಸೆಲೆಕ್ಟ್ ಆಗ್ತೀರಾ. ಮಹಿಳೆಯರು ಕೂಡ ಅದೇ, ಮಹಿಳೆಯರು ನೀವು 2A ಮಾತ್ರ ಕನ್ಫರ್ಮ್ ಆಗಿ ಇಲ್ಲೇ ಅಪ್ಲೈ ಮಾಡಿ. ಮಹಿಳೆಯರು ಯಾರ್ಯಾರಿದ್ದೀರಾ ಬೆಂಗಳೂರಿಗೆ ನೀವು ಅಪ್ಲೈ ಮಾಡೋದು ಬೇಡ, ಯಾಕಂದರೆ ಇಲ್ಲೇ ನಿಮಗೆ ಸೆಲೆಕ್ಷನ್ ಆಗ್ತೀರಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಟೋಟಲಾಗಿ ಬೆಂಗಳೂರಿಗೆ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಸೀಟ್ಸ್ ಇದೆ, ನೀವು ಎಲ್ಲರೂ ಇಲ್ಲೇ ಅಪ್ಲೈ ಮಾಡಿ. ಇದು ಕಲಬುರಗಿ ಜಿಲ್ಲೆಯವರಿಗೆ ಹೇಳ್ತಾ ಇರೋದು ನಾನು. ಅದಾದ ನಂತರ ನೆಕ್ಸ್ಟು ರಾಯಚೂರು ಜಿಲ್ಲೆ ಆಲ್ಮೋಸ್ಟ್ ಅಲ್ಲೂ ಇಲ್ಲೇ ಅಪ್ಲೈ ಮಾಡಿ. ನೀವು ರಾಯಚೂರು ಜಿಲ್ಲೆಯವರು ಬೆಂಗಳೂರಲ್ಲಿ ಏನೇ ಎಚ್ ಕೆ ರಿಸರ್ವೇಷನ್ ಇದೆ ಅಲ್ಲೇನೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಏನಾದರೂ ಚೆನ್ನಾಗಿ ಓದಿಲ್ಲ ಅನ್ನೋರು ಯಾರಾದರೂ ಇದ್ದರೆ, ನೀವು ಗ್ರಾಮೀಣ ಇಲ್ಲ, ನಾವು ಚೆನ್ನಾಗಿ ಓದಿಲ್ಲ ಸರ್, ಯಾವುದೂ ಮೀಸಲಾತಿ ಇಲ್ಲ ನಮಗೆ ಯಾವುದೇ ರೀತಿ ಇದೆ ಅಂತ ಉಳಿದಿದ್ದು 2A ಗ್ರಾಮೀಣ ಏನಿದೆಯಲ್ಲ ಈ ಮೀಸಲಾತಿಗಳು ಏನಿಲ್ಲ ಸರ್ ಅನ್ನೋರು ಬೆಂಗಳೂರಿಗೆ ಅಪ್ಲೈ ಮಾಡಿ, ಇಲ್ಲ ನೀವು ರಾಯಚೂರಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು, ಮಹಿಳೆಯರು ಯಾರ್ಯಾರಿದ್ದೀರಾ ಟೋಟಲಾಗಿ ಇಲ್ಲಿ ಪ್ರವರ್ಗ 1 ಮಹಿಳೆಯರು, ಅದಾದ ನಂತರ ಪ್ರವರ್ಗ 2B ಅದಾದ ನಂತರ ಇವರು ಇಲ್ಲಿ ಅಪ್ಲೈ ಮಾಡಬೇಡಿ, ನಿಮಗೆ ಸಜೆಸ್ಟೇಬಲ್ ಅಲ್ಲ. ಉಳಿದವರು ನೀವು ಇಲ್ಲಿ ಅಪ್ಲೈ ಮಾಡಿ, ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ, ಆಯಿತಾ. ನೆಕ್ಸ್ಟು ಬರೋದು ಯಾರಪ್ಪ ಇಲ್ಲಿ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ಲು ಎಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಓನ್ ಡಿಸ್ಟಿಕ್ ಅವ್ರು ಏನಿದ್ದೀರಾ ನೀವು ಇಲ್ಲೇ ಅಪ್ಲೈ ಮಾಡಿ. ಅಕಸ್ಮಾತ್ ಇಲ್ಲ ಸರ್ ನನಗೆ ಚೂರು ಡೌಟ್ ಇದೆ, ನಾನು ಓದಿರೋದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ, ಸೊ ನಾನು ಸ್ವಲ್ಪ ಬೆಂಗಳೂರು ಅಪ್ಲೈ ಮಾಡ್ಕೊತೀನಿ ಸರ್ ಅಂತ ಹೇಳಿದರೆ ನೀವು ಬೆಂಗಳೂರಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗ್ರಾಮೀಣ ಮಾಧ್ಯಮ ಯಾರ್ದಾದ್ರೂ ಇದ್ದರೆ, ಗ್ರಾಮೀಣ ಮಾಧ್ಯಮ ಇತ್ತಂದರೆ ಕಣ್ಣು ಮುಚ್ಕೊಂಡು ನೀವು ಇಲ್ಲೇ ಅಪ್ಲೈ ಮಾಡಿ. ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನನಗೆ ಗೊತ್ತು, ಅದಕ್ಕೆ ನೀವು ಇಲ್ಲೇ ಅಪ್ಲೈ ಮಾಡಿ. ಗ್ರಾಮೀಣ ಪ್ಲಸ್ ಇದೇನಿದೆಯಲ್ಲ ನಿಮಗೆ
ಹಾರಿಜಾಂಟಲ್ ರಿಸರ್ವೇಷನ್ ಇದ್ದವರು, ಅಂದರೆ ಈ ರಿಸರ್ವೇಷನ್ ಏನಿದೆಯಲ್ಲ, ಈ ರಿಸರ್ವೇಷನ್ ಇಲ್ಲಿದ್ದವರು, ಈ ರಿಸರ್ವೇಷನ್ ಏನಿದೆಯಲ್ಲ ಈ ಥರ ರಿಸರ್ವೇಷನ್ ಇದ್ದವರು ಪ್ಲಸ್ ಗ್ರಾಮೀಣ ಇದ್ದವರು ನೀವು ಇಲ್ಲೇ ಅಪ್ಲೈ ಮಾಡಿ, ಆಯಿತಾ. ಮಹಿಳೆಯರು 18 ಹುದ್ದೆಗಳಿದ್ದಾವೆ. ಯಾರು ಅಪ್ಲೈ ಮಾಡೋದು ಅಂದರೆ ಪ್ರವರ್ಗ 3B ಏನಿದೆಯಲ್ಲ, ನೀವು ಇಲ್ಲಿ ಅಪ್ಲೈ ಮಾಡಬೇಡಿ. ನೀವು ಪ್ರವರ್ಗ 3B ಅವರು ಎಲ್ಲಿ ಅಪ್ಲೈ ಮಾಡಿ ಅಂದರೆ ಬೆಂಗಳೂರಿಗೆ ಬನ್ನಿ. ಯಾಕೆಂದರೆ ಇಲ್ಲಿ 6 ಹುದ್ದೆಗಳಿದ್ದಾವೆ. ಮಿಸ್ ಆಯಿತು ಅಂದರೆ ಪ್ರವರ್ಗ 2B ನಿಮ್ಮ ಕ್ಯಾಸ್ಟಲ್ಲಿ ಇಲ್ಲಿ ಇರಲ್ಲ. ಸೊ ದಟ್ ಒಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೆಂಗಳೂರಿಗೆ ಬಂದು ಅಪ್ಲೈ ಮಾಡಿ. ಗ್ರಾಮೀಣ ಪ್ಲಸ್ ಸಾಮಾನ್ಯ ಅರ್ಹತೆ ಇತ್ತು ಅಂದರೆ ನೀವು ಅಲ್ಲೇ ಅಪ್ಲೈ ಮಾಡಿ. ಇಲ್ಲ ಸರ್ ನಮ್ಮದು ಗ್ರಾಮೀಣನೇ ಇಲ್ಲ ಅಂತ ಅಂದರೆ ಬೆಂಗಳೂರಿಗೆ ಬಂದು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಕೊಪ್ಪಳ ಡಿಸ್ಟಿಕ್ಕು 23 ಇದೆ. ಕೊಪ್ಪಳ ಡಿಸ್ಟಿಕಲ್ಲಿ ಟೋಟಲಾಗಿ 23 ಇದೆ. 23 ಪೋಸ್ಟಲ್ಲಿ ಪುರುಷರಿಗೆ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ ಗ್ರಾಮೀಣ ಇತ್ತು, ಅದರ ಜೊತೆಗೆ ಪ್ರವರ್ಗ 2A ಇತ್ತು ಅಂದರೆ ನೀವು ಇಲ್ಲೇ ಅಪ್ಲೈ ಮಾಡಿ. ಇಲ್ಲ ಅಂದರೆ ಈ ಕೊಪ್ಪಳ ಡಿಸ್ಟಿಕ್ಕು ಜಸ್ಟು ಪುರುಷರಿಗೆ 23 ಇದೆ. ಆದ ಕಾರಣಕ್ಕಾಗಿ ನೀವು ಯಾರ್ಯಾರಿಗೆ ನೀವು ಕಡಿಮೆ ಓದಿದ್ದೀರಾ ಅಂತ ಏನಾದರೂ ಕನ್ಫ್ಯೂಷನ್ಸ್ ಇತ್ತು, ಸರ್ ನಾನು ಈ ಥರ ಆಗಿದೆ ಅಂತ ಕನ್ಫ್ಯೂಷನ್ಸ್ ಇದೆ ಅನ್ನೋರು ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ. ಅಲ್ಲಿ ಕಟ್ಟಪ್ ಕೂಡ ಚಾನ್ಸಸ್ ಇರುತ್ತೆ ಕಡಿಮೆ ನಿಲ್ಲೋದು. ಸೊ ದಟ್ಟು ನೀವು ಇಲ್ಲಿ ಕಂಪೇರ್ ಮಾಡಿದರೆ ಕೊಪ್ಪಳಕ್ಕೆ, ಸೊ ನೀವು ಬೆಂಗಳೂರಲ್ಲಿ HK ಅಪ್ಲೈ ಮಾಡಿರಿ. ನಾನು ಹೇಳ್ತಾ ಇದ್ದೀನಿ HK ವಿಭಾಗದಲ್ಲಿ ಬೆಂಗಳೂರಿಗೆ ಅಪ್ಲೈ ಮಾಡಿ. ಅದಾನಂತರ ಮಹಿಳೆಯರು ಯಾರು ಇಲ್ಲಿ ಅಪ್ಲೈ ಮಾಡಬಾರ್ದು ಅಂದರೆ ಮಹಿಳೆಯರು ಯಾರ್ಯಾರು ಇದ್ದೀರಲ್ಲ 8 ಹುದ್ದೆಗಳಿದ್ದಾವೆ. ಪ್ರವರ್ಗ 1 ಮಹಿಳೆಯರು, ಅದಾದ ನಂತರ ಪ್ರವರ್ಗ 2B ಮಹಿಳೆಯರು, ಅದಾದ ನಂತರ ಪರಿಶಿಷ್ಟ ಪಂಗಡ. ಈ ಮಹಿಳೆಯರು ಯಾರ್ಯಾರು ಇದ್ದೀರಾ ಲೇಡೀಸ್ ಕೋಟಾದಲ್ಲಿ ದಯವಿಟ್ಟು ನೀವು ಬೆಂಗಳೂರಿಗೆ ಬಂದುಬಿಟ್ಟು ಅಪ್ಲೈ ಮಾಡಿ. ಬೆಂಗಳೂರಿಗೆ ಅಪ್ಲೈ ಮಾಡಿ. ಸೊ ಡಿಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ. ಬಳ್ಳಾರಿ ಜಿಲ್ಲೆಯವರು ಏನು ಮಾಡಿ ಅಂದರೆ ನೀವು ಇಲ್ಲಿ ಕಡಿಮೆ ಪೋಸ್ಟ್ ಇರೋದ್ರಿಂದ ತುಂಬ ಕಾನ್ಫಿಡೆಂಟಾಗಿ ಇದ್ದರೆ ಅಂದರೆ ನೀವು ಅಪ್ಲೈ ಮಾಡಿ, ಇಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡಿ. ನನ್ನ ಸಜೆಷನ್ಸು ಬಳ್ಳಾರಿಯವರು ಆಲ್ಮೋಸ್ಟ್ ಆಲು ಎಲ್ಲ ಕಡೆ ಓದಿರೋರು ಇದ್ದೇ ಇರ್ತಾರೆ. ನೀವು ಸ್ವಲ್ಪ ಕಡಿಮೆ ಓದಿರ್ತೀರ, ಸ್ವಲ್ಪ ಇನ್ನೂ ಡೌಟ್ಸ್ ಇದೆ, ಆ ಥರ ಇದ್ದವರು ಬೆಂಗಳೂರಿಗೆ ಅಪ್ಲೈ ಮಾಡಿ. ಇನ್ನೂ ಒಂದು ನಿಮಗೆ ಸಜೆಷನ್ಸ್ ಅಂದರೆ ಬಳ್ಳಾರಿಯವರಿಗೆ HK ವಿಭಾಗದಲ್ಲಿ ಒಂದು ನಿಮಿಷ, ಬಳ್ಳಾರಿಯವರಿಗೆ ಇದು ಸ್ಪೆಷಲ್ ಆಗಿದೆ. HK ವಿಭಾಗದಲ್ಲಿ ಯಾರಿದ್ದೀರಾ HK ವಿಭಾಗದಲ್ಲಿ ನೀವು ಇದನ್ನು ಬೆಂಗಳೂರು ಆಯ್ಕೆ ಮಾಡ್ಕೊಳ್ಳಿ. HK ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೆಂಗಳೂರು ಆಯ್ಕೆ ಮಾಡ್ಕೊಳ್ಳಿ. ನಾನ್ HK ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ನಿಮ್ಮ ಓನ್ ಡಿಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳಿ. ಇದು ನಿಮಗೆ ಸಜೆಷನ್ಸ್ ಬಳ್ಳಾರಿಯವರಿಗೆ ಮತ್ತು ರಾಯಚೂರವರಿಗೆ. ನೆಕ್ಸ್ಟು ಮಹಿಳೆಯರು ಯಾರ್ಯಾರಿದ್ದೀರಾ ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 2B, ಅದಾದ ನಂತರ ST. ಇವರು ನಿಮಗೆ ಆಗಲೇ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ. ಬೆಂಗಳೂರು ಡಿಸ್ಟಿಕ್ನ ಸೆಲೆಕ್ಷನ್ಗೆ ತೊಗೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ವಿಜಯನಗರ ಜಿಲ್ಲೆ. ಯಾರ್ಯಾರು ವಿಜಯನಗರ ಜಿಲ್ಲೆ ಇದ್ದೀರಾ ನೀವು ತುಂಬ ಕಾನ್ಫಿಡೆಂಟ್, ಸರ್ 100% ನಾನು ಸೆಲೆಕ್ಷನ್ ಆಗ್ತೀನಿ ಸರ್, ನಾನು ಒಂದು ಪೋಸ್ಟ್ ಇದನ್ನು ಸೆಲೆಕ್ಷನ್ ಆಗ್ತೀನಿ ಸರ್, ಅಷ್ಟು ಕಾನ್ಫಿಡೆಂಟ್ ಇದೆ ಸರ್, ನಾನು ಓದಿದ್ದೀನಿ ಅಂದರೆ, ಸೊ ವಿಜಯನಗರದವ್ರು ಏನು ಮಾಡಿ ಅಂದರೆ ಬೆಂಗಳೂರಿಗೆ ಅಪ್ಲೈ ಮಾಡಿ. ನಾನು ನಿಮಗೆ ಸ್ಟ್ರಾಂಗಾಗಿ ಸಜೆಷನ್ ಹೇಳ್ತಾ ಇದ್ದೀನಿ, ವಿಜಯನಗರ ಜಿಲ್ಲೆಯವರು ಎಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡಿ. ತುಂಬ ಕಾನ್ಫಿಡೆಂಟ್ ಇತ್ತು ಅಂದರೆ, ನಾನು ಆವಾಗಲೇ ಹೇಳಿದರೆ ಕಾನ್ಫಿಡೆಂಟ್ ಇತ್ತು ಅಂದರೆ ನಾನು ಮಾಡ್ತೀನಿ ಅನ್ನೋರು ಅಪ್ಲೈ ಮಾಡಿ. ಇಲ್ಲ ಸರ್ ನಾನು ಒಂದು ಹುದ್ದೆ ಬೇಕು, ನನಗೆ ಇಂಪಾರ್ಟೆಂಟು, ಕಟಪ್ ಕಡಿಮೆ ಇರುತ್ತೆ ಅಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಬೆಂಗಳೂರಿಗೆ ಅಪ್ಲೈ ಮಾಡಿ ನೀವು. ಸೊ ಮಹಿಳೆಯರು ಕೂಡ ಅಷ್ಟೇ. ಅದಾದ ನಂತರ ನೀವು ಎಷ್ಟೇ ಕಾನ್ಫಿಡೆಂಟ್ ಇದ್ದರೂ ಪ್ರವರ್ಗ 1, ಅದಾದ ನಂತರ ಪ್ರವರ್ಗ 2B, ಆಮೇಲೆ ST ನೀವೇನಿದಿರಲ್ಲ ದಯವಿಟ್ಟು ನಿಮಗೆ ಸಜೆಸ್ಟೇಬಲ್ ಅಲ್ಲ ಯಾವುದು ವಿಜಯನಗರ ಜಿಲ್ಲೆ, ಬೆಂಗಳೂರಿಗೆ ಅಪ್ಲೈ ಮಾಡಿ. ನಿಮಗೆ ಪೋಸ್ಟ್ ಇಲ್ಲಲ್ರಿ, ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಸಾಮಾನ್ಯ ಅರ್ಹತೆ ಬಿಟ್ಟರೆ ನಿಮಗೆ ಪೋಸ್ಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿರೋದು, ಬೆಂಗಳೂರಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಿರೋದು. ನೆಕ್ಸ್ಟು ಮಹಿಳೆಯರು ಯಾರ್ಯಾರು ಇದ್ದೀರಾ ಈ ಪ್ರವರ್ಗ 2B, 3A, 3B, ಅದಾದ ನಂತರ ST ಇವ್ರನ್ನ ಬಿಟ್ಟು ಉಳಿದವ್ರಲ್ಲಿ ಅಪ್ಲೈ ಮಾಡಿ. ಇಲ್ಲ ಬೆಂಗಳೂರಿಗೆ ಬಂದು ಬೆಂಗಳೂರು ಡಿಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳಿ. ಬೆಂಗಳೂರು ನಗರ, ಬೆಂಗಳೂರು ಸಿಟಿ. ಆಮೇಲೆ ನಿಮಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಏನಂದರೆ ಬೆಂಗಳೂರು ಆಯ್ಕೆ ಮಾಡ್ಕೋಬೇಕಾದ್ರೆ ಬೆಂಗಳೂರು ಸಿಟಿ ಅಂತಲೇ ಆಯ್ಕೆ ಮಾಡ್ಕೊಳ್ಳಿ. ಬೆಂಗಳೂರು ಜಿಲ್ಲೆ ಅಂತ ಇರ್ತದೆ, ತುಂಬ ಕಡಿಮೆ ಪೋಸ್ಟ್ ಇರುತ್ತೆ, ನಿಮ್ಮ ಪೋಸ್ಟ್ ಇರಲ್ಲ ಅಲ್ಲಿ, ಅದಕ್ಕೋಸ್ಕರ ಹೇಳ್ತಿರೋದು ಬೆಂಗಳೂರು ಸಿಟಿ. ಸೊ ಇದು ಆಯಿತು. ನೆಕ್ಸ್ಟು ಕೊನೆಯಲ್ಲಿ ನಿಮಗೆ ಯಾವುದಪ್ಪ ಬೆಂಗಳೂರು. ಇವಾಗ ಹೋಗ್ತೀನಿ ಬೆಂಗಳೂರಿಗೆ. ಈಗ ನಿಮಗೆ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡಿದೆ, ಯಾರು ಬೆಂಗಳೂರಿಗೆ ಹಾಕಬೇಕು, ಯಾರು ನಿಮ್ಮ ಓನ್ ಡಿಸ್ಟಿಕ್ಕಿಗೆ ತೊಗೋಬೇಕು ಅಂತ.
ಆಯಿತಾ. ನೋಡಿ, ಬೆಂಗಳೂರಿಗೆ ಕೆಲವೊಂದು ಕಡೆ ನಾನು ಬೆಂಗಳೂರಿಗೆ ಅಪ್ಲೈ ಮಾಡಿ ಹಿಂದೆ ನಿಮಗೆ ಕೆಲವೊಂದು ಡಿಸ್ಟಿಕ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಇದಕ್ಕೆ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಇದಕ್ಕೆ ಹಾರಿಜೆಂಟಲ್ ರಿಸರ್ವೇಷನ್ ಅಂತಾರೆ, ವರ್ಟಿಕಲ್ ರಿಸರ್ವೇಷನ್ನು. ಸೊ ಈ ಹಾರಿಜೆಂಟಲ್ ವರ್ಟಿಕಲ್ ಅಂತ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇನಿದೆಯಲ್ಲ ಇದು ವರ್ಟಿಕಲ್ ರಿಸರ್ವೇಷನ್ ಇದು. ಸೊ ಕ್ಯಾಸ್ಟ್ ಏನು ಬರುತ್ತಲ್ಲ ಅಂಟಿಲ್ ಎಸ್ ಟಿ ಇಲ್ಲಿಂದ ಇಲ್ಲಿವರೆಗೂ ಇದಕ್ಕೆ ನಾವು ವರ್ಟಿಕಲ್ ರಿಸರ್ವೇಷನ್ ಅಂತೀವಿ. ಇದು ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಇದೇನಿದೆಯಲ್ಲ ಇದು ವರ್ಟಿಕಲ್ ಹಾರಿಜೆಂಟಲ್. ಸೊ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈಗ ನೆಕ್ಸ್ಟ್ ಹೋಗ್ತೀನಿ. ನೋಡಿ, ನಿಮ್ಮ ಎಲ್ಲ ಕ್ಯಾಸ್ಟ್ಗಳಿಗೆ ಮೊನ್ನೆದು ಸಾಮಾನ್ಯ ಅರ್ಹತೆಯೇ 30 ಇದೆ, ಗ್ರಾಮೀಣ 15 ಇದೆ. ಸೊ ಅದಾದ ನಂತರ ಎಲ್ಲ ಕ್ಯಾಸ್ಟಿಗೂ ಅದರದ್ದೇ ಆದಂತಹ ರಿಸರ್ವೇಷನ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡಿರೋ ಕೆಳಗಡೆ ಓನ್ ಡಿಸ್ಟಿಕಲ್ಲಿ ಯಾರ್ಯಾರು ಹೇಳಿದ್ದೀನಿ ಬೆಂಗಳೂರಿಗೆ ಅಪ್ಲೈ ಮಾಡಿ ಅಂತ, ನೀವು ದಯವಿಟ್ಟು ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮಹಿಳೆಯರು ಕೂಡ ಆಲ್ಮೋಸ್ಟ್ ಅಲ್ಲೂ ನಾನು ಯಾರ್ಯಾರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಉಳಿದವ್ರು ಬಿಟ್ಟು ಬೆಂಗಳೂರಿಗೆ ಅಪ್ಲೈ ಮಾಡಿ ಅಂತ, ಅವರು ಬೆಂಗಳೂರಿಗೆ ಅಪ್ಲೈ ಮಾಡಿ. ಯಾಕೆ ಅಂದರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ HKದವರಿಗೆ ಬೆಂಗಳೂರಲ್ಲಿ ಅಪ್ಲೈ ಮಾಡೋದ್ರಿಂದ ಏನು ಯೂಸಸ್ ಇದೆ ಅಂದರೆ, ನಿಮಗೆ ಪ್ರಮೋಷನ್ ಟೈಮಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ 5 ವರ್ಷಕ್ಕೆ, ನಾನು ನಮ್ಮ ಸ್ಟೇಷನ್ನಲ್ಲಿ ಆಗಿರೋದು ಹೇಳ್ತಾ ಇದ್ದೀನಿ, 5 ವರ್ಷಕ್ಕೆ ನಿಮಗೆ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಆಗುತ್ತೆ. ಅದಾದ ನಂತರ 10-12 ವರ್ಷಕ್ಕೆ ASI ಆಗ್ತೀರಾ. ಅದಾಗಿ ನಂತರ ಒಂದು 20 ವರ್ಷಕ್ಕೆ ನೀವು PSI ಆಗಿರ್ತೀರ. ಇದು HKದಲ್ಲಿ ಬೆಂಗಳೂರಲ್ಲಿ ಈ ಥರ ಯೂಸ್ ಇದೆ. ಇದನ್ನು ವೆರಿ ಇಂಪಾರ್ಟೆಂಟ್, ಇದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಬೇಕಾದರೆ ನಿಮಗೆ ಡೌಟ್ ಇದ್ದರೆ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಾದರೂ ಬೆಂಗಳೂರಲ್ಲಿ HKದಲ್ಲಿ ಪೊಲೀಸ್ ಆಗಿದ್ದರೆ ಅವ್ರನ್ನ ಕೇಳಿ. ಇದಕ್ಕೆ ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಿರೋದು. ಯಾರ್ಯಾರು ಓನ್ ಡಿಸ್ಟಿಕಲ್ಲಿ ಇದ್ದವ್ರಿಗೆ, ಉಳಿದವ್ರಿಗೆ ಏನು ಹೇಳಿದ್ದೀನಿ ಅದು. ಇನ್ನೊಂದು ಇಂಪಾರ್ಟೆಂಟ್ ನಿಮಗೆಲ್ಲರಿಗೆ ಕಿವಿ ಮಾತು ಏನಂದರೆ, HK ಸ್ಟೂಡೆಂಟ್ನವ್ರಿಗೆ ಕಿವಿ ಮಾತು, ನೀವು ಚೆನ್ನಾಗಿ ಓದಬೇಕು ಆಗಬೇಕು. ನಿಮಗೆ ಗಾಡ್ ಗ್ರೇಸಿಂದ 2 ಕಡೆ ಅಪ್ಲಿಕೇಶನ್ ಹಾಕಿದೆ, ಒಂದು HK, ಒಂದು ನಾನ್ HK ಕೂಡ ನೀವು ಅಪ್ಲೈ ಮಾಡ್ಬೋದು. ನಾನ್ HKಗೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ನಾನ್ HKಗೆ ಈಗ ಗಾಡ್ ಗ್ರೇಸ್ ನಿಮಗೆ ಒಂದು ಕಡೆ ಆಲ್ರೆಡಿ ಸಿಕ್ಬಿಟ್ಟಿದೆ, HK ಒಂದಂದರೆ ಕನ್ಫರ್ಮ್ ಇರುತ್ತೆ. ಇಲ್ಲಿ ಮಿಸ್ ಆದರೆ ನಾನ್ HK ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಸವಿವರದ ಒಂದು ವಿಡಿಯೋ ಮಾಡಿದ್ದೀನಿ. ಆ ಪ್ರೀವಿಯಸ್ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ನಾನ್ HK ಸ್ಟೂಡೆಂಟ್ಸ್ಗೋಸ್ಕರನೇ, ಅದನ್ನು ವಿಡಿಯೋ ನೋಡಿ. ಅದಾದ ನಂತರ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವ ಥರ ಡಾಕ್ಯುಮೆಂಟ್ಸ್ ಮಾಡಿಸೋದು, ಯಾವ ಥರ ಬುಕ್ಸ್ ಓದೋದು, ಇದು ಪೊಲೀಸ್ ಜಾಬ್ಸ್ A to Z, ನೆಕ್ಸ್ಟ್ CR ಬರುತ್ತೆ. ಅದಾದ ನಂತರ KSISF, ಅದಾದ ನಂತರ KSRP ಬರುತ್ತೆ. ಪ್ರತಿಯೊಂದು ಎಕ್ಸೈಸ್ ಗಾರ್ಡ್ಸು ಅದೆಲ್ಲ ಬರುತ್ತೆ. ಪ್ರತಿಯೊಂದು ನಾನು ಯಾವ ಥರ ಡಾಕ್ಯುಮೆಂಟ್ಸ್ ಮಾಡೋದು, ಯಾವ ಥರ ಬುಕ್ಸ್ ಓದೋದು, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ ಹಂತವಾಗಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೀವಿಯಸ್ ವಿಡಿಯೋ ನೋಡಿ. ಚೂಸ್ ವೈಸ್ಲಿ ವೈಲ್ ಅಪ್ಲೈ ದ ಪೋಸ್ಟ್, ವೆರಿ ಇಂಪಾರ್ಟೆಂಟು. ಸಿವಿಲ್ ಪೊಲೀಸ್ದು ಚೆನ್ನಾಗಿ ಓದಿ. ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.